ನೀವೇನಾದ್ರೂ ಮನೆ ಕಟ್ಟಿಸ್ತಾ ಇದ್ದೀರಾ ಹಾಗಾದ್ರೆ ವಿಡಿಯೋ ತಪ್ಪದೆ ಕೊನೆಯ ತನಕ ನೋಡಿ. ನಿಮ್ಮ ಮನೆಯ ಕಾಲಮ್ಸ್ ರೇಸ್ ಆದ ನಂತರ ಮಾಡಬೇಕಾಗಿರುವ ಮುಖ್ಯವಾದ ಸ್ಟೆಪ್ಸ್ ಯಾವುದು ಗೊತ್ತಾ? ಬನ್ನಿ ತಿಳಿಸ್ತೇನೆ. ಮೊದಲು ಸೈಟ್ ಅಲ್ಲಿ ಫೋರ್ಸ್ ಬ್ಲಾಕ್ ಮಾರ್ಕಿಂಗ್ ಮಾಡ್ಕೋಬೇಕು. ಇದರಲ್ಲಿ ರೂಮ್ ಲೇಔಟ್ಸ್ ಮಾರ್ಕ್ ಆಗುತ್ತೆ ಹಾಗೂ ಪಾರ್ಟಿಷನ್ ವಾಲ್ಸ್, ಡೋರ್ ಫ್ರೇಮ್ಸ್ ಅಂಡ್ ವಿಂಡೋಸ್ ಬರುವ ಜಾಗ ಮಾರ್ಕ್ ಆಗುತ್ತೆ. ನಂತರ ಮ್ಯಾನ್ಸರಿ ವಾಲ್ ಕನ್ಸ್ಟ್ರಕ್ಷನ್ ಗೆ ಬ್ರಿಕ್ಸ್ ಅಥವಾ ಎಸಿಸಿ ಬ್ಲಾಕ್ಸ್ ಲೇಯರಿಂಗ್ ಆಗುತ್ತೆ. ನಂತರ ಸ್ಟ್ಯಾಂಡರ್ಡ್ ವಿಂಡೋ ಓಪನಿಂಗ್ಸ್ ನ 4 ಫೀಟ್ ಎತ್ತರಕ್ಕೆ ಹಾಗೂ ಟಾಯ್ಲೆಟ್ ವಿಂಡೋಸ್ ನ 5 ಫೀಟ್ ಎತ್ತರಕ್ಕೆ ಲೆವೆಲಿಂಗ್ ಟೂಲ್ಸ್ ಯೂಸ್ ಮಾಡಿ ಪ್ಲೇಸ್ ಮಾಡಲಾಗುತ್ತೆ. ಅದಾದ ನಂತರ ಗೋಡೆಗಳನ್ನ ಲಿಂಟಲ್ ಲೆವೆಲ್ ತನಕ ರೇಸ್ ಮಾಡಿ ಕಾಂಕ್ರೀಟ್ ಲಿಂಟಲ್ ಬೀಮ್ಸ್ ನ ಎಲ್ಲ ಡೋರ್ಸ್ ಹಾಗೂ ವಿಂಡೋಸ್ ಹತ್ತಿರ ಕ್ಯಾಸ್ಟ್ ಮಾಡಲಾಗುತ್ತೆ. ಗೋಡೆಗಳಾದ ನಂತರ ಸ್ಟೇರ್ ಕೇಸ್ ಲೇಔಟ್ ಮಾರ್ಕಿಂಗ್ ನಡೆಯುತ್ತೆ. ನಂತರ ಸ್ಟೇರ್ ಕೇಸ್ ಸೆಂಟರಿಂಗ್ ಹಾಗೂ ಶಟರಿಂಗ್ ನಲ್ಲಿ ಸ್ಟೀಲ್ ಅಥವಾ ವುಡನ್ ಪ್ರಾಪ್ಸ್ ಇನ್ಸ್ಟಾಲ್ ಮಾಡಲಾಗುತ್ತೆ. ನಂತರ ರೀಇನ್ಫೋರ್ಸ್ಮೆಂಟ್ ಮತ್ತು ಯುಟಿಲಿಟಿ ಇನ್ಸ್ಟಾಲೇಷನ್ ಆಗುತ್ತೆ. ಇದರಲ್ಲಿ ಸ್ಟೀಲ್ ಬಾರ್ ಬೈಂಡಿಂಗ್ ಅಂದ್ರೆ ರೀಬಾರ್ ಗ್ರಿಡ್ ಇನ್ಸ್ಟಾಲ್ ಮಾಡಲಾಗುತ್ತೆ. ಮತ್ತೆ ಇಲೆಕ್ಟ್ರಿಕಲ್ ವರ್ಕ್ಸ್ ಏನಾದ್ರೂ ಇದ್ದರೆ ಇದನ್ನು ಕೂಡ ಮಾಡಲಾಗುತ್ತೆ. ಮತ್ತೆ ಫೈನಲ್ ಆಗಿ M25 ಗ್ರೇಡ್ ಕಾಂಕ್ರೀಟ್ ನ ಮಿಕ್ಸ್ ಮಾಡಿ ಶಟರಿಂಗ್ ಮೋಲ್ಡ್ ಒಳಗಡೆ ಪೋರ್ ಮಾಡಲಾಗುತ್ತೆ. ಈ ತರ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳಿಗೆ ಈಗಲೇ ನಮ್ಮ ರಾಕ್ಸ್ ಅಂಡ್ ಬ್ರಿಕ್ಸ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.